ಶ್ರೀಕೃಷ್ಣನ ಬಾಲಲೀಲೆಗಳು. ರಾಕ್ಷಸ ಅಗಾಸುರನ ಸಂಹಾರ. ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗಿ ದುಷ್ಟರ ಅಟ್ಟಹಾಸ ಹೆಚ್ಚಾದಾಗ ಸ್ವಯಂ ನಾರಾಯಣನೇ ಭೂಮಿಗೆ ಬರಬೇಕಾಯಿತು. ದುಷ್ಟರ ಸಂಹಾರ ಮಾಡುವುದಕ್ಕಾಗಿ ಭಗವಂತನು ಸಾಮಾನ್ಯ ಮನುಷ್ಯನಾಗಿ ಭೂಮಿಯ ಮೇಲೆ ತನ್ನ ಬಾಲ್ಯಾವಸ್ಥೆಯಲ್ಲಿ ಹಲವಾರು ಲೀಲೆಗಳನ್ನು ತೋರಿಸಿದನು. ಶ್ರೀಕೃಷ್ಣನು ತನ್ನ ಗೆಳೆಯರೊಂದಿಗೆ ಬಾಲ್ಯದ ಕಾಲಕ್ಷೇಪಗಳನ್ನು ಆನಂದಿಸುತ್ತಿದ್ದಾಗ ಒಬ್ಬ ಅಗಾಸುರ ರಾಕ್ಷಸನು ತುಂಬಾ ಅಸಹನೆಯಿಂದ ಕೂಡಿದ್ದನು. ಅಗಾಸುರ ಎಂಬ ರಾಕ್ಷಸನು ಕೃಷ್ಣ ಮತ್ತು ಅವನ ಸ್ನೇಹಿತರ ಮುಂದೆ ಕಾಣಿಸಿಕೊಂಡನು. ಅಗಾಸುರನು ಪೂತನ ಮತ್ತು ಬಕಾಸುರರ ಕಿರಿಯ ಸಹೋದರನಾಗಿದ್ದನು. ಮತ್ತು ಅವನು, ಕೃಷ್ಣನು ನನ್ನ ಸಹೋದರ ಮತ್ತು ಸಹೋದರಿಯರನ್ನು ಕೊಂದಿದ್ದಾನೆ. ಈಗ ನಾನು ಅವನ ಎಲ್ಲಾ ಸ್ನೇಹಿತರು ಮತ್ತು ಕರುಗಳೊಂದಿಗೆ ಅವನನ್ನು ಕೊಲ್ಲುತ್ತೇನೆ ಎಂದು ಭಾವಿಸಿದನು. ಅಗಾಸುರನನ್ನು ಕಂಸನು ಪ್ರಚೋದಿಸಿದನು. ಆದ್ದರಿಂದ ಅವನು ದೃಢ ನಿಶ್ಚಯದಿಂದ ಬಂದನು. ಅಗಾಸುರನು 8 ಮೈಲುಗಳವರೆಗೆ ತನ್ನನ್ನು ತಾನು ವಿಸ್ತರಿಸಿಕೊಂಡು ತುಂಬಾ ದಪ್ಪ ಸರ್ಪದ ರೂಪವನ್ನು ಧರಿಸಿದನು. ಈ ಅದ್ಭುತ ದೇಹವನ್ನು ಪಡೆದ ನಂತರ ಅವನು ಪರ್ವತದ ಗುಹೆಯಂತೆ ತನ್ನ ಬಾಯಿಯನ್ನು ತೆರೆದನು. ಕೃಷ್ಣ ಮತ್ತು ಬಲರಾಮ ಸೇರಿದಂತೆ ಎಲ್ಲಾ ಹುಡುಗರನ್ನು ಒಂದೇ ಬಾರಿಗೆ ನುಂಗಲು ಬಯಸಿ ಅವನು ದಾರಿಯಲ್ಲಿ ಕುಳಿತನು. ದೊಡ್ಡ ದಪ್ಪ ಸರ್ಪದ ಆಕಾರದಲ್ಲಿದ್ದ ರಾಕ್ಷಸನು ತನ್ನ ತುಟಿಗಳನ್ನು ಭೂಮಿಯಿಂದ ಆಕಾಶಕ್ಕೆ ವಿಸ್ತರಿಸಿದನು. ಅವನ ಕೆಳಗಿನ ತುಟಿ ನೆಲವನ್ನು ಮುಟ್ಟುತ್ತಿತ್ತು ಮತ್ತು ಅವನ ಮೇಲಿನ ತುಟಿ ಮೋಡಗಳನ್ನು ಮುಟ್ಟುತ್ತಿತ್ತು. ಅವನ ದವಡೆಗಳು ಮಿತಿಯಿಲ್ಲದೆ ದೊಡ್ಡ ಪರ್ವತ ಗುಹೆಯಂತೆ ಕಾಣುತ್ತಿದ್ದವು ಮತ್ತು ಅವನ ಹಲ್ಲುಗಳು ಪರ್ವತ ಶಿಖರಗಳಂತೆ ಕಾಣುತ್ತಿದ್ದವು. ಅವನ ನಾಲಿಗೆ ವಿಶಾಲವಾದ ಸಂಚಾರ ಮಾರ್ಗದಂತೆ ಕಾಣುತ್ತಿತ್ತು ಮತ್ತು ಅವನು ಚಂಡಮಾರುತದಂತೆ ಉಸಿರಾಡುತ್ತಿದ್ದನು. ಅವನ ಕಣ್ಣುಗಳು ಬೆಂಕಿಯನ್ನು ಉಗುಳುತ್ತಿದ್ದವು. ಮೊದಲಿಗೆ ಹುಡುಗರು ರಾಕ್ಷಸನ ಪ್ರತಿಮೆ ಎಂದು ಭಾವಿಸಿದರು, ಆದರೆ ಅದನ್ನು ಪರೀಕ್ಷಿಸಿದ ನಂತರ ಅದು ರಸ್ತೆಯ ಮೇಲೆ ಮಲಗಿ ಬಾಯಿ ಅಗಲಗೊಳಿಸುತ್ತಿರುವ ದೊಡ್ಡ ಸರ್ಪ ಎಂದು ಅವರು ನೋಡಿದರು. ಹುಡುಗರು ತಮ್ಮೊಳಗೆ ಮಾತಾಡಲು ಪ್ರಾರಂಭಿಸಿದರು, ಪ್ರಿಯ ಸ್ನೇಹಿತರೆ, ಆ ಆಕೃತಿಯು ಒಂದು ದೊಡ್ಡ ಪ್ರಾಣಿಯಂತೆ ಕಾಣುತ್ತದೆ ಮತ್ತು ಅದು ನಮ್ಮೆಲ್ಲರನ್ನು ನುಂಗಲು ಅಂತಹ ಭಂಗಿಯಲ್ಲಿ ಕುಳಿತಿದೆ. ನೋಡಿ, ಇದು ನಮ್ಮೆಲ್ಲರನ್ನು ತಿನ್ನಲು ತನ್ನ ಬಾಯಿಯನ್ನು ಅಗಲಗೊಳಿಸಿರುವ ದೊಡ್ಡ ಹಾವು ಅಲ್ಲವೇ? ನಂತರ ಅವರು ತಮ್ಮೊಳಗೆ ಮತ್ತಷ್ಟು ಸಮಾಲೋಚಿಸಿದರು, ನಾವೆಲ್ಲರೂ ಒಮ್ಮೆ ಈ ಮಹಾಸರ್ಪದ ಬಾಯಿಗೆ ಪ್ರವೇಶಿಸಿದರೆ ಅದು ನಮ್ಮೆಲ್ಲರನ್ನು ಹೇಗೆ ನುಂಗಲು ಸಾಧ್ಯ? ಮತ್ತು ಅದು ನಮ್ಮೆಲ್ಲರನ್ನು ಒಂದೇ ಬಾರಿಗೆ ನುಂಗಿದರೂ ಅದು ಕೃಷ್ಣನನ್ನು ನುಂಗಲು ಸಾಧ್ಯವಿಲ್ಲ. ಬಕಾಸುರನನ್ನು ಮಾಡಿದಂತೆ ಕೃಷ್ಣನು ಅವನನ್ನು ತಕ್ಷಣವೇ ಕೊಲ್ಲುತ್ತಾನೆ. ಈ ರೀತಿ ಮಾತನಾಡುತ್ತಾ ಎಲ್ಲಾ ಹುಡುಗರು ಕೃಷ್ಣನ ಸುಂದರವಾದ ಕಮಲದಂತಹ ಮುಖವನ್ನು ನೋಡಿದರು ಮತ್ತು ಅವರು ಚಪ್ಪಾಳೆ ತಟ್ಟಲು ಮತ್ತು ನಗಲು ಪ್ರಾರಂಭಿಸಿದರು. ಮತ್ತು ಅವರು ಮುಂದೆ ನಡೆದು ದೈತ್ಯ ಸರ್ಪದ ಬಾಯಿಗೆ ಪ್ರವೇಶಿಸಿದರು. ತನ್ನ ಆತ್ಮೀಯ ಸ್ನೇಹಿತರ ನಾಶವನ್ನು ಹೇಗೆ ನಿಲ್ಲಿಸಬೇಕೆಂದು ಕೃಷ್ಣ ಯೋಚಿಸುತ್ತಿರುವಾಗ ಎಲ್ಲಾ ಹುಡುಗರು ತಮ್ಮ ಹಸುಗಳು ಮತ್ತು ಕರುಗಳೊಂದಿಗೆ ಸರ್ಪದ ಬಾಯಿಯನ್ನು ಸೇರಿದರು, ಆದರೆ ಕೃಷ್ಣ ಒಳಗೆ ಪ್ರವೇಶಿಸಲಿಲ್ಲ. ರಾಕ್ಷಸನು ಕೃಷ್ಣನ ಪ್ರವೇಶಕ್ಕಾಗಿ ಕಾಯುತ್ತಿದ್ದನು ಮತ್ತು ಅವನು ಯೋಚಿಸುತ್ತಿದ್ದನು, ನನ್ನ ಸಹೋದರ ಮತ್ತು ಸಹೋದರಿಯನ್ನು ಕೊಂದ ಕೃಷ್ಣನನ್ನು ಹೊರತುಪಡಿಸಿ ಎಲ್ಲರೂ ಒಳಗೆ ಪ್ರವೇಶಿಸಿದ್ದಾರೆ. ನಂತರ ಕೃಷ್ಣನು ಆ ರಾಕ್ಷಸನನ್ನು ಕೊಂದ ಅದೇ ಸಮಯದಲ್ಲಿ ಹುಡುಗರು ಮತ್ತು ಕರುಗಳನ್ನು ಹೇಗೆ ಉಳಿಸಬಹುದು ಎಂದು ಯೋಚಿಸಲು ಪ್ರಾರಂಭಿಸಿದನು. ಅವನ ದೇಹವು ತುಂಬಾ ದೊಡ್ಡದಾಗಿದ್ದರೂ ಕೃಷ್ಣನ ಹಿಗ್ಗುವಿಕೆಯಿಂದ ಆ ರಾಕ್ಷಸನು ಉಸಿರುಗಟ್ಟಿದನು. ಅವನ ದೊಡ್ಡ ಕಣ್ಣುಗಳು ತೀವ್ರವಾಗಿ ಚಲಿಸಿದವು ಮತ್ತು ಅವನು ಬೇಗನೆ ಉಸಿರುಗಟ್ಟಿದನು. ಅವನ ಜೀವಗಾಳಿಯು ಯಾವುದೇ ಮೂಲದಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಮತ್ತು ಅಂತಿಮವಾಗಿ ಅದು ಅವನ ತಲೆಬುರುಡೆಯ ಮೇಲಿನ ಭಾಗದಲ್ಲಿರುವ ರಂಧ್ರದಿಂದ ಹೊರಬಂದಿತು. ರಾಕ್ಷಸನು ಸತ್ತ ನಂತರ ಕೃಷ್ಣನು ತನ್ನ ಅಲೌಕಿಕ ನೋಟದಿಂದ ಎಲ್ಲಾ ಹುಡುಗರು ಮತ್ತು ಕರುಗಳನ್ನು ಮತ್ತೆ ಪ್ರಜ್ಞೆಗೆ ತಂದನು ಮತ್ತು ಅವರೊಂದಿಗೆ ರಾಕ್ಷಸನ ಬಾಯಿಂದ ಹೊರಬಂದನು. ಹೀಗೆ ಅಗಾಸುರ ಎಂಬ ರಾಕ್ಷಸನನ್ನು ಕೃಷ್ಣನು ಕೊಂದನು.